ಶರಣಾಗದ ನಕ್ಕ ಶರಣಾಗದ ನಕ್ಕ. ಆರಂಭದಲ್ಲಿ ಅದೇನು ಕಲ್ಪವೃಕ್ಷವಾಗಿ ಜಾಗೃತನಾಗಿ ಕುಳಿತುಕೊಂಡಿರುವ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮೆ ಗುರು ಮಳೇಂದ್ರ ಶಿವಯೋಗಿಗಳವರ ಯೋಗ ಸಮಾಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಆ ಗುರು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರುವಂಥ ಗುರುಕುಲಭೂಷಣರು, ಆಚಾರವಂತರು, ವಿಚಾರವಂತರು, ನಾಡಿನ ತುಂಬೆಲ್ಲ ಸಮಾಜವನ್ನು ತಿದ್ದಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಹೋಗಿರುವ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮೆ ಶಾಂತವೀರ ಶಿವಾಚಾರ್ಯರ ಅಡಿದಾವರೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿರುವಂಥ ಶ್ರೀಮಠದ ಒಡೆಯರು ಸದಾಕಾಲ ನಮಗಾಗಿಯೇ ತಮಗಾಗಿ ಏನನ್ನೂ ಬಯಸದೆ ನಮಗಾಗಿ ಎಲ್ಲವನ್ನೂ ಸಮರ್ಪಣೆಯನ್ನು ಮಾಡಿ ಶಿಕ್ಷಣ ಪ್ರೇಮಿಗಳಾಗಿ ಶಿಕ್ಷಣವನ್ನು ಕಟ್ಟಿ ಸಮಾಜವನ್ನು ತಿದ್ದುತ್ತಾ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮಪೂಜ್ಯರಾದ ಮಾತೃ ಸ್ವರೂಪಿಗಳಾದ ಪರಮಪೂಜ್ಯ ಶಟಸ್ಥಲ ಬ್ರಹ್ಮೆ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರ ಅಡಿದಾವರೆಗಳಲ್ಲಿ ಜೋರಾದ ಚಪ್ಪಾಳಿನ ತಟ್ಟಿ ಪ್ರಣಾಮಗಳನ್ನು ಸಲ್ಲಿಸಿ ಮಹಾಮಹಿಮನಾಗಿರುವಂಥ ವೈರಾಗ್ಯ ಮೂರ್ತಿ ಅಖಂಡ ನಾಡನ್ನು ಸಂಚರಿಸಿ ಧರ್ಮವನ್ನು ಬೆಳಗಿ ಹೋಗಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರ ಯತಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಅನುಭಾವಿಗಳಾಗಿರುವಂಥ ಡಾಕ್ಟರ್ ಬಯಸಿವೇನ್ರಿ, ಈ ವರ್ಷ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣವನ್ನೇ ಹಚ್ತೀವಂತ ಅನ್ಕೊಂಡಿದ್ದೀವಿ. ನಾವು ಅನ್ಕೊಂಡಿದ್ದಿಲ್ಲ. ಆದರೆ ಈ ವರ್ಷ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಹಚ್ಚಿವಿ. ಆ ಮಹಾತ್ಮ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿರುವಂಥ ಮಹಾತ್ಮ, ಅಖಂಡ ನಾಡನ್ನು ಸಂಚರಿಸಿರುವಂಥ ಯಡಿಯೂರು ಸಿದ್ಧಲಿಂಗೇಶ್ವರರು ಸಾಮಾನ್ಯರಲ್ಲ. ಅಂಥ ಮಹಾತ್ಮನ ತೊಟ್ಟಿಲದೊಳಗೆ ಹಾಕಿ ನಾವು ಹೆಸರಿಡ್ತೀವಿ ಅಂದ್ರೆ ನಮ್ಮಂಥ ಪುಣ್ಯಶಾಲಿಗಳಿಗೆ ಜಗತ್ತಿನೊಳಗೆ ಯಾರು ಇರೋದಕ್ಕೆ ಸಾಧ್ಯ ಹೇಳ್ರಿ ನೋಡೋಣ. ಇದು ಬಯಸದೆ ಬಂದ ಸೌಭಾಗ್ಯ ಅಂತಾರೆ. ಅದಕ್ಕೆ ಇವತ್ತು ತೊಟ್ಟಿಲು ಸಮಾರಂಭ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ಮಾಡ್ಯಾರಲ್ಲ, ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಈ ಸತ್ಯಗಳನ್ನು ನಿಮ್ಗೆ ಯಾರೂ ಹೇಳಿರ್ಲಕ್ಕಿಲ್ಲ. ಹೇಳೋ ಪ್ರಯತ್ನ ನಾ ಮಾಡ್ತೀನಿ, ಕೇಳೋ ಪ್ರಯತ್ನ ನೀವು ಮಾಡ್ರಿ. ಈ ಭಾರತ ದೇಶದೊಳಗ ಈ ತೊಟ್ಟಿಲು ಅಂತ ಏನು ಕಟ್ತಾರ ನೋಡ್ರಿ, ಪ್ರತಿಯೊಂದು ಮನೆಯೊಳಗೂ ಕಟ್ತಾರ. ಯಾವಾಗ ಕಟ್ತಾರ್ರಿ? ಮನ್ಯಾಗ ಹುಟ್ಟಿ ಬಂತು ಅಂದ್ರೆ ಕಟ್ತಾರ ನೋಡ್ರಿ ತೊಟ್ಟಿಲ್ರಿ. ಒಂದು ಮನ್ಯಾಗ ಹುಟ್ಟಿ ಬಂತು ಅಂದ್ರೆ ತೊಟ್ಟಿಲ ಪಿಕ್ಸ. ಅದು ಹೆಣ್ಣರ ಇರಲಿ, ಅದು ಗಂಡರ ಇರಲಿ, ಒಟ್ಟು ತೊಟ್ಟಿಲ್ ಕಟ್ತಾರ. ಒಂದು ಹೆಣ್ಣು ಹುಟ್ಟ್ಯಾದಂದ್ರೆ ತೊಟ್ಟಿದೊಳಗೆ ಹಾಕಿ ತೂಗ್ಯಾರ, ಒಂದು ಗಂಡು ಹುಟ್ಟ್ಯಾದಂದ್ರೆ ತೊಟ್ಟಿದೊಳಗೆ ಹಾಕಿ ತೂಗ್ಯಾರ. ಯಾಕೆ ತೊಟ್ಟಿಲವನ್ನ ಮಾಡಿದ್ರು? ತೊಟ್ಟಿಲಿಗೂ ಮಗುವಿಗೂ ತಾಯಿಗೂ ಏನು ಸಂಬಂಧ? ಸ್ವಲ್ಪ ವಿಚಾರ ಮಾಡ್ರಿ. ತೊಟ್ಟಿಲು ಭಾಳ ಚಂದ ಕಟ್ಟ್ಯಾರ. ಸ್ವಲ್ಪ ಗಮನ ಇಡ್ರಿ. ಆ ತೊಟ್ಟಿಲಕ್ಕೆ ಏನೇನು ಇರ್ತಾವಂತ ಸ್ವಲ್ಪ ಹೇಳ್ತೀನಿ, ನನಗೆ ತಿಳಿದಟ್ಟು ಹೇಳಕತ್ತೀನಿ. ತೊಟ್ಟಿಲಕ್ಕೆ 4 ಹಗ್ಗ ಕಟ್ಟ್ಯಾರ್ರಿ ಅವ್ರು. ಎಷ್ಟು ಕಟ್ಟಾರ್ರಿ? 4 ಹಗ್ಗ ಕಟ್ಟ್ಯಾರ. ಇನ್ನು ತೊಟ್ಟಿಲು ಬುಡಕ ಒಂದು ತುಂಬಿದ ಕೊಡ ಇಡ್ತಾರೆ. ತುಂಬಿದ ಕೊಡ, ಕೊಡ ಅಂತೀರಿ ಏನಂತೀರಿ? ತುಂಬಿದ ಕೊಡ ತುಂಬಿಡ್ತಾರೆ ಒಂದು. ಈಗ ಬಿಡ್ರಿ, ಹಿಂಗೆ ತಂದು ಇಡ್ತಾರೆ. ಹಿಂಗೆ ಈಗಿನ ಮಾತು ಬೇರೆ. ಗಂಗಮ್ಗೆ ಹೋಗಿ ಒಂದು ಕೊಡ ತುಂಬಿಕೊಂಡು ಬರ್ತಿದ್ರಿ. ಕಳಿಸಿ ಅಂತೀರಿ ಏನಂತೀರಿ? ಕೊಡ ತುಂಬ್ಕೊಂಡು ತುಂಬಿದ ಕೊಡ ಇಡ್ತಾರೆ. ಆ ಕೊಡದ ಮುಂದೆ ಒಂದು ದೀಪ ಹಚ್ಚಿಡ್ತಾರೆ. ಇಟ್ಟಿರಿ ನೀವು? ಇಟ್ಟಾರಲ್ರಿ? ಹಾಂ, ಇಟ್ಟಿರಿ. ಇನ್ನೊಂದು ವಿಶೇಷವಾಗಿ ಇಡ್ತಾರಲ್ಲಿ. ಏನವ? ಖಾರದ ಕಲ್ಲು ಅಂತೀರಿ ಏನಂತೀರಿ? ಹೊಳಕಲ್ಲು. ಹಾಂ, ಖಾರ ಹರಿಯೋದು ಒಂದು ಇಟ್ಟಿರ್ತಾರೆ ನೋಡ್ರಿ. ಎದಕ್ಕೆ ಇಟ್ಟಾರ್ರಿ ಅವ್ರು? ಖಾರ ಹರ್ಕೊಂಡು ಉಳ್ಳೆ ಅಂತ. ಇದು ಸುಮ್ಮನೆ ಮಾಡಿಟ್ಟಿಲ್ರಿ ಹಿರಿಯರು, ಅದಕ್ಕೆ ಸಿದ್ಧಾಂತದ. ಯಾಕೆ ಇಟ್ಟಾರ್ರಿ ಅಂತ ಕೇಳಿದ್ರೆ, ಇಲ್ರಿ ಹಿಂದಿನವ್ರು ಇಟ್ಟಾರ, ನಾವು ಇಟ್ಕೊಂತ ಹೊಂಟಿವಿ ಆ ಕಡೆ. ಇಷ್ಟೇ ರೀ ನಮಗೆ ಗೊತ್ತದ್ದು, ಮತ್ತೇನು ಗೊತ್ತಿಲ್ಲ. ಅದನ್ನ ಯಾಕೆ ಇಟ್ರು? ತುಂಬಿದ ಕೊಡನೇ ಯಾಕೆ ಇಡ್ಬೇಕ್ರಿ? ಯಾಕೆ ಖಾಲಿ ಕೊಡ ಇಟ್ರೆ ನಡೀತಿದ್ದಿಲ್ಲನು? ತುಂಬಿದ ಕೊಡನೇ ಇಡ್ಬೇಕಾಗಿತ್ತನು? ದೀಪ ಹಚ್ಚಿಟ್ಟಾರ, ಖಾರದ ಕಲ್ಲಿಟ್ಟಾರ, ಆ 4 ಹಗ್ಗ ಕಟ್ಟ್ಯಾರ. ಎದಕ್ಕೆ ಕಟ್ಟಿದ್ರು?
ತಾಯಿಗೂ ಮಗುವಿಗೂ ತೊಟ್ಟಿಲಿಗೂ ಏನು ಸಂಕೇತ, ಏನು ಸಂಬಂಧ? ಮೊದಲು ತಿಳ್ಕೊಳ್ರಿ, ಮನೆಯೊಳಗೆ ಹುಟ್ಟಿದ ಮಗುವಿಗೆ ಒಂದು ತೊಟ್ಟಿಲು ಕಟ್ತಾರ. ಮಾನವ ಜನ್ಮ ತೊಟ್ಟೆಲ್ಲೋ, ಅದಕ್ಕೆ ನಿನಗೆ ತೊಟ್ಟಿಲು. ಈ ಮಾನವ ಜನ್ಮವನ್ನು ತೊಟ್ಟು ಬಂದೀವಿ, ಅದಕ್ಕೆ ನಿನಗೆ ತೊಟ್ಟಿಲು ಕಟ್ಟ್ಯಾರ. 4 ಹಗ್ಗವನ್ನ ಕಟ್ಟ್ಯಾರ. ಸ್ವಲ್ಪ ಇದು ಬಿಡಿಸ್ಕೊಂತ ಹೋಗ್ತೀನಿ ರೀ, ಸಮಯ ಭಾಳಿಲ್ಲ. ಈಗ ಮುಂದೆ ನಿಮಗೆ ಕೊಡ್ಬೇಕು. ನಾ ಇನ್ನು ತೊಟ್ಟಿಲೊಳಗೆ ಹಾಕಿ ನೀವು ಜೋಗಳು ಪದ ಹಾಡಿ ಹೆಸರು ಹಿಟ್ಟು ಗುಗ್ಗುರಿ ತಿಂದು ಪ್ರಸಾದ ಮಾಡಿ ಹೋಗ್ಬೇಕಾರೆ 10-11 ಆಗತ್ತೆ ಮತ್ತೆ. ಹೌದಿಲ್ಲ? ಈ ಕಡೆ ಗಮನ ಇಡ್ರಿ. 4 ಹಗ್ಗ ಕಟ್ಟಾರ. ಆ 4 ಏನು ಹೇಳ್ತದಂದ್ರ, ಭಾಳ ಜನ ಹೇಳ್ತಿರ್ತಾರ 4 ಅಂದ್ರೆ 4 ವೇದಗಳು ಅಂತ ಹೇಳ್ತಾರ. ಮತ್ತು 4 ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತಾರ. 4 ಹಗ್ಗಗಳನ್ನು ಕಟ್ಟ್ಯಾರಲ್ಲ, ಇದನ್ನೇ ಈ ಮನುಷ್ಯನ ಬದುಕು 4 ಅವಸ್ಥೆಯೊಳಗೆ ಮುಗಿದೋಗ್ಬಿಡ್ತದಂತ್ರಿ. ಈ ಮನುಷ್ಯನ ಬದುಕು 4 ಅವಸ್ಥೆಯೊಳಗ ಮುಗಿದೋಗ್ಬಿಡ್ತದಂತ್ರಿ. ಯಾವುದದು? ಯಾವುದು? ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು. ಈ 4 ಅವಸ್ಥೆಯೊಳಗ ಮನುಷ್ಯನ ಬದುಕ ಮುಗಿದೋಗ್ಬಿಡ್ತದಂತ್ರಿ. ಇದನ್ನೇ ಕಡಕೋಳ ಮಡಿವಾಳಪ್ಪ ಬರಿತಾನ್ರಿ. ಕಡಕೋಳ ಮಡಿವಾಳಪ್ಪ ಬರಿತಾನ, 4 ಬಾಜಾರದೊಳು ತಿರುಗಾಡಿ ಬೆಕ್ಕಾದು ಕೊಂಡುಕೊಳ್ಳೋ ತಿಳಿದು ನೋಡಿ, ಬಂಗಾಲಿ ಸಂತಿ ಬಲು ಗಡಿ ಬಿಡಿ, ಸುಳ್ಳೆ ಭ್ರಾಂತಿಗೆಟ್ಟ ತಿರುಗಬ್ಯಾಡೋ ಎಲೆ ಕೂಡಿ ಅಂತ ಬರದ. ಯವ್ವ ಆ 4 ಬಾಜರೆಲ್ಲ ಹುಡುಕ್ಯಾಡಿ, 4 ಬಾಜರೆಲ್ಲ ಹುಡುಕ್ಯಾಡಿ, ಬೇಕಾದುಕೊಂಡುಕೋ ತಿಳಿದು ನೋಡಿ, ಬೇಕಾದುಕೊಂಡುಕೋ ತಿಳಿದು ನೋಡಿ, ಬಂಗಾಲಿ ಸಂತಿ ಬಲು ಗಡಿ ಬಿಡಿ. ಬಾಜರದೋಳು ನೀ ಬಂದು ಹಕ್ಕಿ, ಬಾಜರದೋಳು ನೀ ಬಂದು ಹಕ್ಕಿ, ಅಲ್ಲಿ ಇಲ್ಲನ ಬ್ಯಾಡ ಯಾರ್ಯಾರ ದಂಜಿಕಿ. ಬಾಜರದೋಳು ನೀ ಬಂದು ಹಕ್ಕಿ, ಅಲ್ಲಿ ಇಲ್ಲನ ಬ್ಯಾಡ ಯಾರ್ಯಾರ ದಂಜಿಕಿ. 10 ಮಂದಿ ಬಣಜೇರು ಬಲು ಬೆರಕಿ, ಅಲ್ಲಿ ವ್ಯಾಪಾರ ಮಾಡಿಕೋ ಬಲು ಜಾಕಿ, ನೀ ವ್ಯಾಪಾರ ಮಾಡಿಕೋ ಬಲು ಜಾಕಿ, ಬಂಗಾಲಿ ಸಂತಿ ಬಲು ಗಡಿ ಬಿಡಿ. ಕ್ಷಣವನ್ನು ಕಟ್ಟಿದ್ದಾರೆ. 6 ಕೋಟಿ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ಯಾರಪ್ಪವ್ರು. ಯಾರಿಗಾಗಿರಿ? ತಮಗಾಗಿ ಅಲ್ಲ, ನಮಗೋಸ್ಕರವಾಗಿ ಅಷ್ಟೆಲ್ಲ ನಿರ್ಮಾಣ ಮಾಡ್ಯಾರಲ್ಲ. ನಾವು ರಾತ್ರಿ ಪ್ರವಚನ ಕೇಳಿ ಹೋಗಿ ಮಲ್ಕೊಳ್ತೀವಿ. ಅಪ್ಪವ್ರು ಯಾವಾಗ ಮಲ್ಕೊಳ್ತಾರೋ, ಯಾವಾಗ ಎದ್ದೇಳುತ್ತಾರೋ, ದೌಡ್ ಬೆಳಗ್ಗೆ ಎದ್ದು ಬಿಡ್ತಾರೆ. ಬಾವು ನೆನಪಿರಲಿ, ಬೆಳಗ್ಗೆ ಇಷ್ಟಲಿಂಗ ಪೂಜೆ ಮತ್ತು ಯಾರಾದ್ರೂ ಭಕ್ತರು ಕರೆದ್ರು ಅಂತಂದ್ರೆ ಒಲ್ಲೆನಕ್ಕೆ ಬರೋದಿಲ್ಲ, ಹೋಗಲೇಬೇಕು, ಹೋಗಲೇಬೇಕು. ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ, ಯಾರು ಕರೀತಾರಂತಂದ್ರ ಭಕ್ತರ ಹೃದಯದೊಳಗೆ ಗದ್ದಿಗೆಯಾಗಿ ಕುಳಿತುಕೊಂಡವರು ಮಳೇಂದ್ರ ಶಿವಯೋಗಿಗಳವರು. ಅವರ ಸ್ವರೂಪವೇ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳು. ಅಂತ ಪೂಜ್ಯರನ್ನು ನಾವೆಲ್ಲ ಪಡೆದುಕೊಂಡಿದ್ದೇವೆ. ಇದನ್ನು ನಾವೆಲ್ಲರೂ ಉಪಯೋಗ ತೆಗೆದುಕೊಳ್ಬೇಕಲ್ಲ. ಹಾಗಾಗಿ ಏನೇ ಹೇಳಕತ್ತಿದ್ದೇನಾ? ಏನು ಹೇಳಕತ್ತಿದ್ದೀರಿ ಕಾಕ? ಗಾಡಿ ಬೆಕ್ಕಾದುಕೊಂಡುಕೋ ತಿಳಿದು ನೋಡಿ, ಬಂಗಾಲಿ ಸಂತಿ ಬಲು ಗಡಿ ಬಿಡಿ, ಸುಳ್ಳೆ ಭ್ರಾಂತಿಗೆಟ್ಟು ತಿರುಗಬೇಡೋ ಎಲೆ ಕೋಡಿ. 4 ಅವಸ್ಥೆ ಒಳಗೆ ಮನುಷ್ಯನ ಬದುಕು ಮುಗಿದೋಗ್ಬಿಡ್ತದ. ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು ಅನ್ನುವಂಥ ಈ 4 ಅವಸ್ಥೆ ಒಳಗೆ ಮನುಷ್ಯನ ಬದುಕ ಮುಗಿದೋಗ್ಬಿಡ್ತದಂತ. ಆ ಸಂಕೇತವಾಗಿ ಆ 4 ಹಗ್ಗಗಳನ್ನು ಕಟ್ಟಿದ್ರು ಅವರು. 4 ಹಗ್ಗಗಳನ್ನು ಕಟ್ಟಿದ್ರು. ಇನ್ನೂ ನಿಮಗೆ ಸ್ವಲ್ಪ ತಿಳಿಯಂಗೆ ಹೇಳ್ತೀನಿ ನೋಡ್ರಿ. ಆ 4 ಹಗ್ಗ ಕಟ್ಟಾರಲ್ಲ, ಈ ತೊಟ್ಟಿದೊಳಗೆ ಮಗು ಮಲಗಿಸಿರ್ತಾರೆ ನೋಡ್ರಿ. ಆ ಮಗು ಮಲ್ಕೊಂಡಾಗ ಅದೇನು ಡಬ್ಬು ಮಲ್ಕೋತ್ರಿ, ಇನ್ನು ಹಂಗತ್ ಮಲ್ಕೋತದ್ರಿ, ಮ್ಯಾಲ ಮಾಡೇ ಮಲ್ಕೋತಲ್ರಿ. ಆ ಮ್ಯಾಲ ಮಾಡಿ ಮಲ್ಕೊಂಡಿರುವಂಥ ಆ ಮಗು, ಮೇಲ್ಮುಖ ಮಾಡಿ ಮಲ್ಕೊಂಡಿರುವಂಥ ಆ ಕೂಸು ಆ 4 ಹಗ್ಗಗಳನ್ನು ನೋಡುತ್ತಂತೆ. 4 ಹಗ್ಗಗಳನ್ನು ನೋಡಿ ತಾಯಿಗೆ ಕೇಳತ್ತಂತೆ, ಅಮ್ಮ
ಈ 4 ಹಗ್ಗಗಳನ್ನ ಕಟ್ಟ್ಯಾರಲ್ಲ, ಯಾಕೆ ಕಟ್ಟ್ಯಾರ ಅಂತ ಪ್ರಶ್ನೆ ಮಾಡ್ತದ್ರಿ ಮಗು ತಾಯಿಗ್ರಿ. ಅದೇ ಹಂಗೆ ಕೇಳ್ತತ್ರಿ ಅಂತ ನೀವು ಕೇಳ್ಬೇಡ್ರಿ ಮತ್ತೆ ನನಗೆ. ಹಂಗ ಕೇಳೋರು ಇರ್ತಾರೆ, ತರಕ ಹಚ್ಚೋರ್ರಿ, ಹೌದಲ್ರಿ? ಕೇಳತ್ತ ತಾಯಿಗೆ ಕೇಳತ್ತೆ, ಅಮ್ಮ ಈ 4 ಹಗ್ಗಗಳನ್ನ ಕಟ್ಟ್ಯಾರಲ್ಲ ಯಾಕೆ ಕಟ್ಟ್ಯಾರ ಅಂದ್ರ ತಾಯಿ ಹೇಳುವ ಪಾಠ ನೆನಪಿರ್ಲಿ. ಈ ಜಗತ್ತೊಳಗ ತಂದೆ ತಾಯಿ ಕಲಿಸುವ ನೀತಿ ಪಾಠ, ಒಬ್ಬ ಗುರು ಕಲಿಸುವ ನೀತಿ ಪಾಠ, ಸಮಾಜ ಕಲಿಸುವ ನೀತಿ ಪಾಠ, ಬಡತನ ಕಲಿಸುವ ನೀತಿ ಪಾಠ ಈ ಜಗತ್ತೊಳಗ ಯಾವ ವಿಶ್ವವಿದ್ಯಾಲಯಗಳು ಕಲಿಸುವುದಿಲ್ಲ. ಗಮನ ಇಡ್ಬೇಕು ನಾವೆಲ್ಲ. ಒಂದು ಈಟು ಸಮಾಜವನ್ನು ಹಿಂಗೆ ತಿರುಗಾಡಿಬಿಟ್ರೆ ನಮ್ಗೆ ಒಂದೊಂದು ಪಾಠ ಕಲಿತೀವಿ ನಾವು. ಯಾವುದು ಸ್ವೀಕಾರ ಮಾಡ್ಬೇಕು ಅದನ್ನೇ ಸ್ವೀಕಾರ ಮಾಡ್ಬೇಕಲ್ಲ. ತಾಯಿಗೆ ಮಗು ಕೇಳುತ್ತದೆ, ಅಮ್ಮ ಯಾಲಕ್ಕೆ 4 ಹಗ್ಗ ಕಟ್ಟ್ಯಾರಂತಂದ್ರೆ ತಾಯಿ ಭಾಳ ಚಂದ ಒಂದು ಮಾತು ಹೇಳ್ತಾಳ ಮಗುವಿಗೆ, ಮಗ 4 ಹಗ್ಗ ಕಟ್ಟ್ಯಾರಲ್ಲ, ಆ 4 ಹಗ್ಗದ ಆಶ್ರಯದ ಮೇಲೆ ನೀ ಮಲ್ಕೊಂಡಿದ್ದಿ. 4 ಹಗ್ಗದ ಆಶ್ರಯದ ಮೇಲೆ ಮಲ್ಕೊಂಡದ್ರಿ ಅದು ಕೂಸ್. ಅದ್ರಾಗ ಒಂದು ಹಗ್ಗ ತೆಗೀರಿ ನೋಡಾಮ್ ನೀವು, ತೊಟ್ಟಲ್ ನಿಂದಿರ್ತದನ್ರಿ, ಹಿಂಗೆ ಹೊಳ್ತದ ವಾಪಸ್ ತೇಡ ಹೊಳ್ತದ. 4 ಹಗ್ಗದ ಮೇಲೆ ಆಶ್ರಯವಾಗಿ ಮಲ್ಕೊಂಡಿರುವಂತ ಮಗುವಿಗೆ ತಾಯಿ ಅಂತೇಳಿ, ಮಗ 4 ಹಗ್ಗವನ್ನ ಕಟ್ಟ್ಯಾದಲ್ಲ, ನೀನು ಮಲ್ಕೊಂಡಿದ್ದೀಯಲ್ಲ, ಆ ಮಲ್ಕೊಂಡಿರುವಂತ 4 ಹಗ್ಗದ ಆಶ್ರಯದ ಮೇಲೆ ನೀ ಮಲ್ಕೊಂಡಿದ್ದಿ. ಈ ಜಗತ್ತೊಳಗೆ ನೀ ಹುಟ್ಟಿ ಬಂದಿದ್ದಿ ತಾಯಿ ಗರ್ಭದಿಂದ. ನಾಳೆ ನೀನು ಭೂತಾಯಿಯ ಗರ್ಭದೊಳಗೆ ಹೋಗೋದ್ರೊಳಗಾಗಿ ನಾಳೆ ನೀ ಸತ್ತ ಕಾಲಕ್ಕೆ 4 ಎಗಲುಗಳು ನಿನಗೆ ಆಶ್ರಯ ಕೊಡ್ತಾವ. ಸಾಯೋದ್ರೊಳಗೆ 4 ಮಂದಿನ ಗಳಿಸು ಅಂತ ತಿಳ್ಕೊಂಡು 4 ಹಗ್ಗ ಸಂಕೇತವಾಗಿ ಕಟ್ಟ್ಯಾರ. ಕೊನೆ ಕಾಲಕ್ಕೆ ಎಷ್ಟು ಮಂದಿ ಬರ್ತಾರೆ ನಮಗೆ? 4 ಮಂದಿ. ನೀ ಏನು ಗಳಿಸ್ಬೇಡಪ್ಪ, ಬಂಗಾರ ಗಳಿಸ್ಬೇಡ, ಬೆಳ್ಳಿ ಗಳಿಸ್ಬೇಡ, ಮನಿ ಗಳಿಸ್ಬೇಡ, ಆಸ್ತಿ ಗಳಿಸ್ಬೇಡ, ಯಾವುದು ಗಳಿಸುವ ಅವಶ್ಯಕತೆ ಇಲ್ಲ. ಜಗತ್ತೊಳಗೆ ನೀ ಬಿಟ್ಟು ಹೋಗೋದ್ರೊಳಗಾಗಿ 4 ಜನಾದರ ಗಳಿಸಿಬಿಡು. ಈ ಸಮಾಜದೊಳಗೆ ಸತ್ತ ಕಾಲಕ್ಕೆ 4 ಮಂದಿರ ಕುಣಿ ತನಕ ಹೊತ್ಕೊಂಡು ಹೋಗಿ ಮಣ್ಣು ಮಾಡಿ ಬರ್ತಾರೆ. ಮತ್ತು ಅವ್ರನ್ನೂ ಗಳಿಸಲಿಲ್ಲ ಅಂದ್ರೆ ಅನಾಥ ಶವಾಗಿ ಹೋಗ್ತೀಯ. ಆಸಂಖ್ಯಿತವಾಗಿ 4 ಹಗ್ಗಗಳನ್ನು ಕಟ್ಟಿದ್ರು. ಇನ್ನು ತೊಟ್ಟಲು ಬಿಡ್ಕೋ ಒಂದು ಕೊಡ ಇಟ್ಟಾರೆವ, ಒಂದು ಕಾರದ ಕಲ್ಲಿಟ್ಟಾರ, ಒಂದು ದೀಪ ಹಚ್ಚಿಟ್ಟಾರ. ಇವು 3 ಹೇಳಿಬಿಡ್ತೀನಿ, ಮುಂದೆ ಸಮಯ ಕೊಡ್ತೀನಿ ನಿಮಗೆ. ಕಡೆ ಗಮನ ಇಟ್ಟು ಕೇಳ್ರಿ, ಇದೊಂದು ಸತ್ಯ ಹೇಳ್ತೀನಿ ನಿಮಗೆ. ಇವತ್ತು ಯಾಕ್ರಿ ಅಜ್ಜೋರು ತೊಟ್ಟೆಲ್ ಹಾಕಾಕತ್ತೀವಿ ಯಡಿಯೂರು ಸಿದ್ಧಲಿಂಗೇಶ್ವರದು ಚಲೋ ಶುಭ ಕಾರ್ಯ ನಡೆದದ, ಇದ್ರಾಗ ಯಾಕೆ ಹಿಂಗೆ ಮಾತಾಡಕತ್ತಾರಂತ ತಪ್ಪು ತಿಳ್ಕೊಬೇಡ್ರಿ, ಸತ್ಯನೇ ಹೇಳಕತ್ತೀನಿ ನಾ. ಗಮನ ಇಟ್ಟು ಕೇಳ್ರಿ, ಇದು ನಿಜವಾಗಲೂ ಜೀವನದ ಗುಟ್ಟು. ಜೀವನದ ಗುಟ್ಟು ಯಾರಿಗೂ ಗೊತ್ತಾಗಲ್ಲ, ಭಗವಂತನಿಗೆ ಗೊತ್ತು ಆ ಗುಟ್ಟು. ನೆನಪಿರ್ಲಿ, ಆ ತುಂಬಿದ ಕೊಡ ಇಟ್ಟಾರ. ಯಾಕೆ ತುಂಬಿದ ಕೊಡ ಇಟ್ಟಾರ ಅಂದ್ರ, ಏ ಮನುಷ್ಯ, ಮನುಷ್ಯನ ಜನ್ಮಕ್ಕೆ ಬಂದಿ ಅಂದ ಮೇಲೆ ನಿನ್ನ ಬದುಕು ಹೇಗಾಗಬೇಕು ಅಂದ್ರೆ ತುಂಬಿದ ಕೊಡ ಆಗಬೇಕು. ಆದ್ರೆ ಈಗಿನ ಬದುಕು ತುಂಬಿದ ಕೊಡ ಆಗವಲ್ದ್ರಿ, ಅರ್ಧ ಕೊಡ ಆಗ್ಯದ. ಅರ್ಧ ಕೊಡ ಟಳಕ ಪಳಕ ತುಳಿಕಾಡಕತ್ತದ. ನೀವು ಬಾವಿಯಿಂದ ಬರಬೇಕಾದ್ರೆ ಅರ್ಧ ಕೊಡ ತಗೊಂಡು ಹಿಂಗೆ ಬಗಲಾಗ ಹೊತ್ಕೊಂಡು ಬರ್ರಿ, ನಿಮ್ಮನ್ನ ಅಳಿಗಾಡಿಸ್ತದ. ಅಳಿಗಾಡಿಸತ್ತಿಲ್ರಿ? ತುಂಬಿದ ಕೊಡ ಅಳಿಗಾಡ್ಸಂಗಿಲ್ಲ, ಅರ್ಧ ಕೊಡ ಬಗಲಾಗ ಹೊತ್ಕೊಂಡು ಬಂದ್ರೆ ನಿಮ್ಮನ್ನ ಅಳಿಗಾಡಿಸ್ತದ. ಮತ್ತು ಬದುಕೆ ಅಳಿಗಾಡ್ಸಂಗಿಲ್ಲ. ಏನಾಗಾರ ನಿನ್ನ ಬದುಕು ಹೇಗಾಗಬೇಕಂದ್ರೆ ತುಂಬಿದ ಕೊಡ ಆಗಬೇಕು, ಅರ್ಧ ಕೊಡ ಆಗಬಾರ್ದಂತ ಸಂಕೇತವಾಗಿ ತುಂಬಿದ ಕೊಡವನ್ನು ಇಟ್ಟರು. ನೋಡ್ರಿ ಇಲ್ಲಿ ಸತ್ಯ ಐತಿದು, ಸತ್ಯ ಐತಿಲ್ರಿ? ಜ್ವರ ಚಪ್ಪಾಳೆ ತಟ್ರಲ್ಲ, ಹಿಂಗೆ ಯಾಕೆ ಗೊತ್ತಿರಿ ನಮ್ಮನೆ? ಏನು ಕೈ ಸೋತತ್ಯಪ್ಪ ನಂದು. ಹೌದಿಲ್ಲ? ಇನ್ನೊಂದು ನೋಡ್ರಿ, ಸತ್ಯ ಹೇಳಕತ್ತೀನಿ. ದೀಪ ಹಚ್ಚಿಟ್ಟಾರ. ಕೊನೆಯದಾಗಿ ಆ ಕಾರದ ಕಲ್ಲು ಹೇಳಿ ನಿಮಗೆ ಸಮಯ ಕೊಡ್ತೀನಿ ನಾ. ದೀಪ ಹಚ್ಚಿಟ್ಟಾರ. ದೀಪ ಅಲ್ಲಿ ಒಂದು ದೀಪ ಹಚ್ಚಿಟ್ಟಾರಲ್ರಿ, ತೊಟ್ಟಿಲು ಬುಡಕ್ಕೆ ಹುಟ್ಟಿದಾಗ ಇಡ್ತಾರಲ್ರಿ. ಸತ್ಯ ಮಾಡಿ ಹೇಳ್ತೀನಿ, ಹುಟ್ಟಿದಾಗ ತೊಟ್ಟಿಲು ಬುಡಕ್ಕೊಂದು ದೀಪ ಹಚ್ಚಿಡ್ತಾರೆ. ಆ ಹುಟ್ಟಿರುವಂಥ ವ್ಯಕ್ತಿ ನಾಳೆ ಸತ್ತ ಅಂದ್ರೆ ಗೂಟಕ್ಕೆ ಬಡದ ಹೆಣ ತಗೊಂಡು ಮಣ್ಣು ಮಾಡಿ ಬರೋದ್ರಾಗ ಕಸ ಒಡೆದು ಅಲ್ಲಿ ಒಂದು ಜಾಗಕ್ಕೆ ದೀಪ ಹಚ್ಚಿಡ್ತಾರಲ್ರಿ ಕಡೆ. ಹ್ಞೂ ಅನ್ರಿ, ಹಿಂಗ್ಯಾಕೆ? ಏನು ಚೊಲೋ ಐತೆ ಅಂತೇಳಿ ಕಸ ಹೊಡೆದು ತುಂಬ ಹೊಚ್ಕೊಂಬಕ್ಕೋತೀರ, ಸತ್ತದೇ ಪಾಡೈತೆ ನಡೆಯ ಕಡೆ ಅಂತೇಳಿ ಇಲ್ಲಲ್ಲ. ಸತ್ತ ವ್ಯಕ್ತಿ ಜಾಗಕ್ಕೆ ಖಾಲಿ ಬಿಡಂಗಿಲ್ಲ. ಮಣ್ಣು ಮಾಡಿ ಬರೋದ್ರೊಳಗೆ ಒಬ್ರು ಕಸ ಹೊಡೆದು ಒಂದು ದೀಪ ಹಚ್ಚಿಡ್ತಾರೆ, ಎಲ್ಲರೂ ಬಂದು ಕೈ ಮುಗಿದು ಹೋಗ್ತಾರೆ ಅದಕ್ಕೆ. ಹೌದಿಲ್ರಿ?
ಹುಟ್ಟಿದಾಗನು ತೊಟ್ಟಿಲು ಬಿಡ್ಕೊಂಡು ದೀಪ ಇಟ್ಟಾರ, ಸತ್ತ ಮೇಲೆ ಅಲ್ಲಿ ಜಾಗಕ್ಕೊಂದು ದೀಪ ಹಚ್ಚಿಡ್ತಾರ. ಏ ಮನುಷ್ಯ, ನಿನ್ನ ಬದುಕು ಹೇಗಾಗಬೇಕಂದ್ರ ಹುಟ್ಟಿದಾಗನು ಜ್ಯೋತಿ ಹಚ್ತಾರ, ಸತ್ತ ಮೇಲೆ ಒಂದು ದೀಪ ಹಚ್ಚಿಡ್ತಾರ. ನೀ ಇದ್ದಾಗನು ಬೆಳಗಬೇಕು, ಸತ್ತ ಮ್ಯಾಗಲು ಜ್ಯೋತಿಯಾಗಿ ದೀಪವಾಗಿ ಬೆಳಗಬೇಕು ಈ ಜಗತ್ತೊಳಗಂತ ದೀಪ ಹಚ್ಚಿಟ್ಟವರು ತಮ್ಮ ಜೋಕುಮಾರ ಹಚ್ಚಿಲ್ಲೇನ್ರಿ? ನಮ್ಮದು ದೀಪ ಬೆಳಗೋದಲ್ರಿ, ದೀಪ ಇನ್ನೊಬ್ಬರ ಮನೆ ದೀಪ ಹಾರಿಸೋರು ನಾವು. ನಮ್ಮ ಮನೆ ದೀಪ ಚಂದ್ರಿ, ಇನ್ನೊಬ್ಬರ ಮನೆ ದೀಪ ಹಾರಿ ಹೋಲಕ್ಕ ಕಡೆ. 12ನೇ ಶತಮಾನದಿಂದ ಹಿಡಿದು ಇವತ್ತಿಗೂ ನಾವೆಲ್ಲ ಮಹಾತ್ಮರ ನೋಡುತ್ತೀವಿ ಅಂದ್ರೆ ಇವತ್ತು ಅವ್ರ ಕಣ್ಮುಂದೆ ಇಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರ ಕಣ್ಮುಂದೆ ಇಲ್ಲ. ಮಹಾತ್ಮ ಶರಣಬಸವೇಶ್ವರ, ಹುಬ್ಬಳ್ಳಿ ಸಿದ್ಧಾರೂಢರು, ಮಳೇಂದ್ರ ಶಿವಯೋಗಿಗಳವರು, ಶಾಂತವೀರ ಶಿವಾಚಾರ್ಯರು ಇವತ್ತು ಕಣ್ಣು ಮುಂದೆ ಇಲ್ಲ ಅಂದ್ರೂ ಕೂಡ ಇವತ್ತು ಅವರು ಮಾಡಿರುವಂತ ಸಮಾಜದೊಳಗೆ ಕೊಟ್ಟಿರುವಂತ ಕೊಡುಗೆ ದೀಪವಾಗಿ ಬೆಳಗಕತ್ತದ. ಇವತ್ತಿಗೂ ಜ್ಯೋತಿಯಾಗಿ ದೀಪವಾಗಿ ಬೆಳಗಕತ್ತದಲ್ಲ. ಇದು ಮನುಷ್ಯನ ಧರ್ಮ. ದೀಪದಂತೆ ಬೆಳಗಬೇಕು, ಇದ್ದಾಗನು ಬೆಳಗಬೇಕು, ನೀ ಸತ್ತಾಗನು ದೀಪವಾಗಿ ಬೆಳಗಬೇಕು ಈ ಸಮಾಜದೊಳಗ. 4 ಮಂದಿ ಬಾಯಿ ಒಳಗಿದ್ದಂದ್ರೆ ಅದೇ ದೀಪ. ಸತ್ತಾಗನು ನೆನೆಸ್ಬೇಕ್ರಿ ಮನುಷ್ಯ. ಸತ್ತದೇ ಪಾಡಾಯ್ತೋ ಮಾರಾಯ ಅಂತೇಳಿ ಹೋಳಿಗೆ ಊಟ ಮಾಡಿ ನಡೆ ಕಡೆ ಜೈ ಅಂತ. ಇದು ಮನುಷ್ಯನ ಸತ್ಯದ ಗುಣಧರ್ಮ ಹೇಳಕತ್ತೀನಿ ನಾವು. ಇನ್ನು ಕೊನೆಯದಾಗಿ ಕಾರದ ಕಲ್ಲು ಇಟ್ಟಾರ ನೋಡ್ರಿ. ಯಾಕೆ ಇಟ್ರ ಅದನ್ನ? ಸುಮ್ಮನೆ ನಾನು ನಿಮಗೆ ಕೇಳ್ತೀನಿ, ನೀವು ದೊಡ್ಡ ಶಾಣೆ ಇದ್ರಿ ಅವ, ನಿಮ್ಮಂಥ ಶಾಣೆರು ಯಾರೂ ಇಲ್ಲ ಈ ಜಗತ್ತೊಳಗೆ. ಸುಮ್ಮನೆ ಕೇಳಾಕತ್ತೀನಿ ನಾನು, ಯಾಕೆ ಇಟ್ರು ಕಾರದ ಕಲ್ಲು? ಎದಕ್ಕಿಟ್ರು? ಖಾರ ಹರ್ಕೊಂಡು ಉಣ್ಣಪ್ಪ ಮುಂದೆ ದೊಡ್ಡವಾದ ಮೇಲೆ ಅಂತ ಇಲ್ಲಲ್ಲ. ಕಾರದ ಕಲ್ಲು ಇಟ್ಟಾರಂದ್ರ ಈ ಸತ್ತ ಮೇಲೆ ಈ ಕುಣಿ ಒಳಗೆ ಇಡಬೇಕಾದ್ರೆ ಕಾಕ ರೈತರಿಗೆ ಗೊತ್ತಿರ್ತತ್ ನೋಡ್ರಿ. ಈ ನೇಗಿಲಿ ಹೊಡೆದಾಗ್ರಿ, ಟ್ಯಾಕ್ಟ್ರಲ್ಲಿ ನೇಗಿಲು ಹೆಚ್ಚಿ ಹೊಡೆದಾಗ ಅವು ಎದ್ದಾಳ್ತಾವ ನೋಡ್ರಿ ಮ್ಯಾಲ. ಏನಂತೀರಿ ಅವ್? ಹೆಂಟಿ ಅಂತಾರೆ ನೋಡ್ರಿ. ಏನು ಗೊತ್ತೋ ನಿನಗೆ? ಎಟ್ಟರ ಅನುಭವ ಐತಿ ನಿನಗೆ? ನೋಡ್ರಿ ಅವು ಕೆಟ್ಟು ಗೊತ್ತಾಗ್ಯದ, ನಮಗೆ ಗೊತ್ತಿಲ್ಲ. ಇವು ಇಟ್ಟು ಬೆರಿಕಿರ್ತಾವೆ ಅವು ಹುಡುಗರು. ಒಂದು ಹುಡುಗಗ ನನಗೆ ಬಂದು ಪ್ರಶ್ನೆ ಮಾಡ್ತಿರಿ ಒಂದು ಊರಿಗೆ ಪುರಾಣಕ್ಕೆ ಹೋದಾಗ, ಅಜ್ಜಾರ ನೀವು ಪುರಾಣ ಹೇಳ್ತೀರಲ್ರಿ, ಭಾಳ ಪುಸ್ತಕ ಓದಿರಿ ಅಂತ. ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡ್ತೀರೇನ್ರಿ? ಕೇಳಿಯಪ್ಪ ಅಂದೆನಾ. ಟಪ್ ಗುಡುಗುಟ್ ಟುಮ್ ಅಂದ್ರೆ ಏನ್ರಿ ಅಂದವ ನನಗೆ. ತಿಳಿತೇನೆ ನಿಮಗೆ? ಟಪ್ ಗುಡುಗುಡು ಟುಮ್ ಅಂದ್ರೆ ಏನ್ರಿ ಅಂತ ಕೇಳಿದ. ಇದು ಎಲ್ಲಿಂದ ತಗೊಂಡು ಬಂದಿಲ್ಲ ಮಗನ ಅಂದೆನಾ. ಅಜ್ಜಾರ ನಮ್ಮ ಊರಿಗೆ 11 ದಿವಸ ಪುರಾಣ ಹೇಳಕ್ಕೆ ಬಂದಿರಿ, ನಿಮಗೆ ಬೇಕಾದ್ರೆ 3 ದಿನ ಸಮಯ ಕೊಡ್ತೀನಿ, ಬೆಕ್ಕದಂಗ್ರಿ ಅದನ್ನು ಉತ್ತರ ಬೆಕ್ಕದಂಗೆ ಕೊಡ್ರಿ ಅಂದವ. ನಾನು ಅವತ್ತೇ ಹೋಗಿನ್ರಿ ನಾ ಊರಿಗೆ ಪುರಾಣಕ್ಕೆ. ಅವತ್ತೇ ಕೇಳೇನವ. ಅವತ್ತೊಂದಿನ ರಾತ್ರಿ ಪುರಾಣ ಮುಗಿಸಿದ್ರಿ, ರಾತ್ರಿ ಬೆಳಗನ ನಿದ್ದೆ ಹತ್ತಲಿಲ್ಲ ನನಗೆ. ಇಡೀ ಪುಸ್ತಕನೇ ತಿರುವಾಕಿದೆ. ಪುಸ್ತಕದಾಗ ಇಲ್ರಿ ಅದು, ಪುಸ್ತಕದಾಗ ಇಲ್ಲ. ಬೆಳಗನ ನಿದ್ದೆ ಮಾಡಲಿಲ್ಲ. ಬೆಳಕು ಹರಿದ್ರಾಗ ರೂಮಿನ ಬಂದು ನಿಂತೇ ಬಿಟ್ಟಾನವ. ಅಜ್ಜಾರ ನಾ ಕೇಳಿದ ಪ್ರಶ್ನೆಗೆ ಉತ್ತರ ಅಂದ. ನಾ ಅಂದೆ ಮೊದಲು ಒಳಗೆ ಬಾ ಅಂದೆ. ನಾ ಇಲ್ಲಿ ನಿಮ್ಮ ಊರಾಗ ಮರ್ಯಾದೆ ಕೇಳಬೇಕಂತ ಬಂದೇನ ಮಗನ, ಒಳಗೆ ಬಾ ಮೊದಲು. ಅಲ್ಲೋ ರಾತ್ರಿ ಬೆಳಗನ ಪುಸ್ತಕ ತಿರುವಿ ಹಾಕಿನ ಮಗನ, ಪುಸ್ತಕದಾಗಿಲ್ಲ. ಇದು ಎಲ್ಲಿಂದ ತಂದೆ ಪ್ರಶ್ನೆ ಅಂತ ಕೇಳಿದ. ಅಜ್ಜಾರ ಅದು ಪುಸ್ತಕದಾಗಿಲ್ರಿ, ಮಸ್ತಕದಾಗಿರ್ತದ ಅಂದಮ್ಮ. ಪುಸ್ತಕದಾಗಿಲ್ರಿ, ಮಸ್ತಕದಾಗ ಐತೆ ಅಂದ. ಯಪ್ಪ ನನ್ನ ಮಸ್ತಕ ನೆಟ್ಟಗಿಲ್ಲ, ನಿನ್ನ ಮಸ್ತಕ ನೆಟ್ಟಗೈತೆ, ಅದಕ್ಕೆ ಅದು ಉತ್ತರ ಹೇಳು ಅಂದೆನ. ಅವ ಅಂದ, ಅಜ್ಜಾರ ಇಷ್ಟು ಪುರಾಣ ಹೇಳ್ತೀರಿ, ಅದೊಂದು ಸಿಂಪಲ್ ಕ್ವಶನ್ ಗೊತ್ತಿಲ್ಲ ಏನ್ರಿ ಅಂದವ. ಏನು ಹೇಳ ಅಂದೆ ನಾ. ಅಜ್ಜಾರ ಟಪ್ ಗುಡುಗುಡು ಟುಮ್ ಅಂದ್ರೆ ಇಷ್ಟೇ ರೀ ಅಜ್ಜಾರ. ನಮ್ಮೂರಾಗ ಒಂದು ಬಾವಿ ರೀ ಅಜ್ಜಾರ, ಬಾವಿ ದಂಡಿಗೆ ಒಂದು ಬಾರೆಹಣ್ಣಿನ ಗಿಡ ಬೆಳೆದತ್ರಿ. ಅದ್ರಾಗ ಒಂದು ಹಣ್ಣು ಕಳಚಿ ನೀರಿನೊಳಗೆ ಬಿತ್ತರಿ ಅಜ್ಜಾರ. ಬೀಳಬೇಕಾದ್ರೆ ಟಪ್ ಗುಡುಗುಡು ಗುಡುಗುಡು ಟುಮ್ ಇಷ್ಟೇ ರೀ ಅಂದವ. ತಿಳಿತೇನೆ ಹೇಳಿದ್ದು? ಮ್ಯಾಲ ಕಲ್ಲು ಹೋಗಿರಿ ನೀವು, ಫಸ್ಟ್ ಏನಂತದ್ರಿ ಅದು? ಟಪ್ ಅಂತದ. ಗುಡುಗುಡು ಗುಡುಗುಡು ಟುಮ್ ಇಷ್ಟೇ ರೀ ಅಂದವ. ಅಲಾ ಮಗನ, ಬೆಳ್ಳಗನ ನಿದ್ದೆ ಬರ್ಲಾರ್ದಂಗೆ ಮಾಡಿದ ಮಗನ ಅಂದನಾ. ಲೇ ನೀ ಕನ್ನಡ ಮೀಡಿಯಮ್ ಓದ್ತೇ, ಇಂಗ್ಲೀಷ್ ಮೀಡಿಯಮ್ ಓದ್ತೇನೆ? ಅಜ್ಜರ ನಾ ಇಂಗ್ಲೀಷ್ ಮೀಡಿಯಮ್ ಓದ್ತೀನಿ ರೀ ಅಂದವ. ಹಂಗಾದ್ರೆ ಮಗನೇ ನಿನಗೊಂದು ಪ್ರಶ್ನೆ ಮಾಡ್ಲಿ ಏನಂದೆ. ಕೇಳ್ರಿ, ಬೆಳಗನ ಕುಣಿ ಒಳಗೆ ಇಡಬೇಕಾದ್ರೆ ಅವನ ಮ್ಯಾಗ ಒಂದು ಹೇರ್ತಾರೆ ನೋಡ್ರಿ ಅಂತ, ತಲೆ ಮ್ಯಾಗ ಒಂದು ಜಸ್ತಾರ, ಒಂದು ಬಂಡಿ ಹೇರ್ತಾರ. ಅಂದ್ರೆ ಜೀವನ ಏನು ಅಂದ್ರ, ಇದ್ದಾಗ ನಿನ್ನ ಚಲೋ ನೋಡ್ಕೊಲಿಲ್ಲ,
ಸತ್ತ ಮೇಲೂ ನಿನಗೆ ಹೋಗಿ ಏನು ಮಾಡಿದ್ರಂದ್ರೆ ಒಂದು ಕಲ್ಲು ಜಜ್ಜೆ ಬಿಟ್ರು ಅಂತೇಳಿ ಕಲ್ಲು ಜಜ್ತಾರಂತ ಮೊದಲು ಒಂದು ಕಲ್ಲು ಇಟ್ಟಾರ್ರಿ. ಕುಣಿ ಒಳಗೆ ಇಡಬೇಕಾದ್ರೆ ಮೊದಲು ನಿನ್ನ ಕಲ್ಲು ಹೇರ್ತಾರ, 8 ಮಣ್ಣಿನ ಹೆಂಟು ನಿನ್ನ ತಲೆ ಮೇಲೆ ಹೇರ್ತಾರ. ಹಾಗಾಗಿ ಆ ಕಲ್ಲು ಸಂಕೇತವಾಗಿ ಕಲ್ಲನ್ನು ಇಟ್ಟಾರ. ಇದನ್ನೇ ಒಬ್ಬ ಕವಿ ಬರಿತಾನ, ಎಂಡ್ರು ಮಕ್ಕಳು ಮಾಡಿದಿ ಜ್ವಾಕಿ, ಬಾಡಿಗೆ ಹೆತ್ತು ದುಡಿದಂಗ ದುಡ್ದಿ ಹಾಕಿ, ನೀ ಕೊಡದಿತ್ತೋ ಅವರ ಹಿಂದಿನ ಬಾಕಿ, ಋಣ ತೀರಿದ ಮ್ಯಾಲೆ ನಿನಗೆ ಹಾಕ್ಯಾರೋ ನೂಕಿ, ಬಂಗಾರ ಗಳಿಸಿದಿ ಮೂಲಿ ಮೂಲಿ ಕಂಟಿ, ಕಸಗೊಂಡು ದಬ್ಬಿದ್ರ ಬರಿಗೈಲಿ ಹೊಂಟಿ, ನಿನ್ನ ಕೈ ಒಳಗೆ ಉಳಿಲಿಲ್ಲೋ ಬಾರಿಸುವ ಗಂಟಿ, ನಾಳೆ ನೀವು ಹೋಗುವಾಗ ಹುಡುದಾರ ಹರ್ಕೊಂಡು ಮ್ಯಾಲೆ ಹೇರ್ತಾರೋ ನಿನಗೆ ಮಣ್ಣಿನ ಹೆಂಟಿ. ಇಷ್ಟೇ ನೋಡ್ರಿ ಜೀವನ. ಹಾಗಾಗಿ ಯಾವ ವಾಣಿಜ್ಯಪುರದಲ್ಲಿ ಹರದನಹಳ್ಳಿ ಎನ್ನುವಂತ ಪುರದಲ್ಲಿ ಮಲ್ಲಿಕಾರ್ಜುನ ಜ್ಞಾನಾಂಬೆ ತಾಯಿಯವರು ಮಗುವಾಗಿ ಹುಟ್ಟಿ ಬಂದಿರುವಂತ ಆ ಸಿದ್ಧಲಿಂಗನಿಗೆ ಸಿದ್ಧಲಿಂಗ ಸಿದ್ಧಲಿಂಗೇಶ ಅಂತ ನಾಮಕರಣವನ್ನ ಮಾಡಬೇಕು ಅಂತೇಳಿ ವೈಭವದಿಂದ ಸಂಭ್ರಮದಿಂದ ತೊಟ್ಟಿಲನ್ನ ಸಿಂಗರಿಸಿ ಮುತ್ತೈದರನ್ನ ಕರೆಸಿ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದೊಳಗ ಆ ಮಗುವಿಗೆ ಸಿದ್ಧಲಿಂಗ ಸಿದ್ಧಲಿಂಗೇಶ ಅಂತ ನಾಮಕರಣವನ್ನ ಮಾಡ್ತಾರೆ. ಆ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ ಇವತ್ತ ತೊಟ್ಟಿಲ ನಾಮಕರಣವನ್ನ ಮಾಡುವಂಥವರಾಗಿದ್ದೀರಿ. ಯಾರಿಗೆ ಮಕ್ಕಳಾಗಿಲ್ಲ ಅವರು ತೊಟ್ಟಿಲವಾಗಿ ಒಳಗಾಗಿ ಉಡಿಯನ್ನು ತುಂಬಿಸ್ಕೊಳ್ರಿ. ವರ್ಷ ತುಂಬದೊಳಗೆ ನಿಮಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಭಾಗಿಯಾಗಿರಿ. ತಾವು ಯಾರೇ ಮನೆಗೆ ಹೋದರೂ ಕೂಡ ತೊಟ್ಟೆದೊಳಗೆ ಹೋದ್ರಿ ಅಂದ್ರೆ ಆಯಿರಿ ಅಂತ ಬರಿಸಿ ಬರ್ತೀರಿ. ಇದೊಂದು ನೇಮದ. ತಾವು ಕೂಡ ಆ ಸಿದ್ಧಲಿಂಗೇಶ್ವರ ತೊಟ್ಟೆದೊಳಗೆ ಭಾಗಿಯಾಗಿ ನಿಮ್ಮ ಸಂಕಲ್ಪವನ್ನು ಮಾಡಿ ಆಯರಿಯನ್ನು ಬರೆಸುವವರು ನಮ್ಮ ಸಮಿತಿಯವ್ರ ಕಡೆ ಬರ್ಕೊಳ್ಳಕತ್ತಾರ. ತಾವು ಬೇಡ ಒಂದು ಸೀರೆ ಹೊಸದು ಉಟ್ಕೊಂಡು ಮಾಡ್ಕೊಂಡು ನಮಗೇನು ದೇವ್ರ ಕಾಳದ ನೋಡವ್ವ. ಲಕ್ಷ ಕಡೆ ಬರ್ತದೆ ಲಕ್ಷ ಕಡೆ ಬರ್ತದೆ ನಾವು ಮಾಡ್ಬೇಕು.
ಮದಮೇರ ಬಾಗಿಲಿಗೆ ಬಂದ ಕೊಳ್ಳಾಗ ಹೋಗ್ಬೇಕಂದ ಅಡಿಗೆರ ಬಾಗಿಲಿಗೆ ಬಂದ ಕೊಳ್ಳಾಗ ಹೋಗ್ಬೇಕಂದ ಅರಸಿನೇರ ಬಾಗಿಲಿಗೆ ಬಂದ ಕೊಳ್ಳಾಗ ಹೋಗ್ಬೇಕಂದ ಅರಿಶಿನೇರ ಬಾಗಿಲು ತಂದ ಹಿಡಿಯ ನನ್ನ ಗೋಪಿ ಖಾಬ್ರೇರ ಬಾಗಿಲಿಗೆ ಬಂದ ಕೊಳ್ಳಾಗ ಹೋಗ್ಬೇಕಂದ ಕರ ಕಟ್ರ ಮುರುತರ ತಾನ ಚಿತ್ರಗಣ್ರಿ ಕಣ್ಣಿಗ ಚಂತ ಕಾಡಿಗೆ ಹಚ್ಚಿ ಬೆನ್ನಿಗೋಪಂತ ಅರಶಿಣ ಹಚ್ಚಿ ಕಾಲಿಗೋಪಂತ ಛಾಯಾಗಳ ಮೆಟ್ಟಿ ಹಿಂಗ ಹೊಂಟಣ ಗೋಪ್ಯವ್ವ ಬಡಗೆಯರ ಮನಿಗೆ ಜೋ ಜೋ ಹಿಂಗ ಹೊಂಟಣ ಗೋಪ್ಯವ್ವ ಬಡಗೆಯರ ಮನಿಗೆ ಜೋ ಜೋ ಹಿಂಗ ಹೊಂಟಣ ಗೋಪ್ಯವ್ವ ಬಡಗೆಯರ ಮನಿಗೆ ಜೋ ಜೋ ಹಿಂಗ ಬಾಲನ ತೋಟಿಲ ಹೇಳಲಿ ಬಂದೇನ ಜೋ ಜೋ ಹಿಂಗ ಬಾಲನ ತೋಟಿಲ ಹೇಳಲಿ ಬಂದೇನ ಜೋ ಜೋ ಶಾಂತಿವೀರ್ 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 ಮುಂಜಾಳೆ ಎದ್ದು ಬಡಿಗೆ ಹಾಲ ಬಾನುಂಡ ಉಕ್ಕಿ ನೂಳಿ ಬಾಚಿ ಹೆಗಲಿ ಹಾಕೊಂಡ ಸಿದ್ದರಾಮ ಕೂಳಿ ಕಂತಿ ಮಾಡುತ್ತ ಹಿಂಗ ಸುತ್ತೇಳ ಬಾಳಿ ಬನಗೋಳ ಹೊಕ್ಕಾನ ಜೋ ಜೋ ಹಿಂಗ ಸುತ್ತೇಳ ಬಾಳಿ ಬನಗೋಳ ಹೊಕ್ಕಾನ ಜೋ ಜೋ ಹಿಂಗ ಸುತ್ತೇಳ ಬಾಳಿ ಬಣಗೋಳ ಕಾಳ ಜೋ ಜೋಯ್ ಹಿಂಗ ಸುತ್ತೇಳ ಬಾಳಿ ಬನಗೋಳ ಕಾಳ ಜೋ ಜೋಯ್ ಮುಂಜಾಳೆ ಎದ್ದು ಬಡಿಗೆ ತುಪ್ಪ ಬಾನುಂಡ ಉಕ್ಕಿ ನೂಳಿ ಬಾಚಿ ಹೆಗಲಿ ಹೈಕೊಂಡ ಕರಿ ಕಟ್ಟಿದ ಕಾಂಬೂಳಿ ಕಂತಿ ಮಾಡುತ್ತ ಹಿಂಗ ಸುತ್ತೇಳ ನಿಂಬಿ ಬನಗೋಳ ಹೊಕ್ಕಾನ ಜೋ ಜೋ ಹಿಂಗ ಸುತ್ತೇಳ ನಿಂಬಿ ಬನಗೋಳ ಹೊಕ್ಕಾನ ಜೋ ಜೋ ಹಿಂಗ ಸುತ್ತೇಳ ನಿಂಬಿ ಬನಗೋಳ ಕಾಳ ಜೋ ಜೋ ಹಿಂಗ ಸುತ್ತೇಳ ನಿಂಬಿ ಬನಗೋಳ ಕಾಳ ಜೋ ಜೋ ಬಾಳೆ ಬಾನ ಕಡದು ಬದ್ದಿ ಮಾಡ್ಯಾನ ನಿಂಬಿ ಬಾನ ಕಡದು ಕೊಂಬ ಮಾಡ್ಯಾನ ಅಡಕಿ ಬಾನ ಕಡದು ಕಿಟಕಿ ಬಗದಾನ ಹಿಂಗ ಶಾವಂತಿ ಹೂವಿಲೆ ಶರಗ ತಿರುವ್ಯಾನ ಜೋ ಜೋ ಹಿಂಗ ಶಾವಂತಿ ಹೂವಿಲೆ ಶರಗ ತಿರುವ್ಯಾನ ಜೋ ಜೋ ಹಿಂಗ ಶಾವಂತಿ ಹೂವಿಲೆ ಶಮನ ತಿರುವ್ಯಾನ ಜೋ ಜೋ ಹಿಂಗ ಶಾವಂತಿ ಹೂವಿಲೆ ಶಮನ ತಿರುವ್ಯಾನ ಜೋ ಜೋ ಶಾವಂತಿ ಹೂವಿಲೆ ಶರಗ ತಿರುವ್ಯಾನ ಹಿಂಗ ಅದಕ್ಕ ಬೇಕವ್ವ ಅಲಮಲಿಕಿನ ಹಗ್ಗ ಜೋ ಜೋ 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 ಅದಕ್ಕಾನೆ ಬೇಕವ್ವ ಅಲಮಲಿಕಿನ ಹಗ್ಗ ಹಿಂಗ ಅದರಾಗ ನೆಲದ್ಯಾಡೋ ಹಿಂಗ ಅದರಾಗ ನೆಲದ್ಯಾಡೋ ಎಡೆ ಊರ ಸಿದ್ಧ ಜೋ ಜೋ ಹಿಂಗ ಅದರಾಗ ನೆಲದ್ಯಾಡೋ ಎಡೆ ಊರ ಸಿದ್ಧಲಿಂಗ ಜೋ ಜೋ ಹಿಂಗ ಅದರಾಗ ನೆಲದ್ಯಾಡೋ ಎಡೆ ಊರ ಸಿದ್ಧಲಿಂಗ ಜೋ ಜೋ ಹಿಂಗ ಅದರಾಗ ನೆಲದ್ಯಾಡೋ ಎಡೆ ಊರ ಸಿದ್ಧಲಿಂಗ ಜೋ ಜೋ ಮಾನ ಕಳ್ಳಿ ತಂದ ಈಡರಿ ತೊಟ್ಟಿಲ ಬುಡಕ ಜೋ ಜೋಯ್ ತಂದ ಈಡರಿ ತೊಟ್ಟಲ ಬುಡಕ ಜೋ ಜೋಯ್ ಈಡರಿ ತೊಟ್ಟಲ ಬುಡಕ ಜೋ ಜೋಯ್ ತಂದ ಈಡರಿ ತೊಟ್ಟಲ ಬುಡಕ ಜೋ ಜೋಯ್ ತೊಟ್ಟಲ ಈ ಬುಡಕ ಇಟ್ಟಂತ ಗುಗ್ಗಾಳ ಮಂಡಲಕ್ಕೆ ನಾತ ಬಡದವ ಜೋ ಜೋಯ್ ಮಂಡಲಕ್ಕೆ ನಾತ ಬಡದವ ಜೋ ಜೋಯ್ ಮಂಡಲಕ್ಕೆ ನಾತ ಬಡದವ ಜೋ ಜೋಯ್ ಮಂಡಲಕ್ಕೆ ನಾತ ಬಡ
ಜೋ ಬಣ್ಣ ಸೀರುಟುಕೊಂಡು ತೊಟ್ಲೆ ಬಿಡಕೊಂತೀರಿ ಅತ್ತಿಗೆ ನಿನ್ನ ಮಗನ ಸರೆ ನೀಡಬೇಕ ಜೋ ಜೋಯ್ ಅತ್ತಿಗೆ ನಿನ್ನ ಮಗನ ಸರೆ ನೀಡಬೇಕ ಜೋ ಜೋಯ್ ಅತ್ತಿಗೆ ನಿನ್ನ ಮಗನ ಸಾರೆ ನೀಡಬೇಕ ಜೋ ಜೋಯ್ ಅತ್ತಿಗೆ ನಿನ್ನ ಮಗನ ಸಾರೆ ನೀಡಬೇಕ ಜೋ ಜೋಯ್ ನನ್ನ ಮಗನ ಹೆಸರ ನಾಯನ ಹೇಳಲಿ ಕೇಳರಿ ಮನಿಯ ಹಿರಿಯರಿಗೆ ಜೋ ಜೋಯ್ ಕೇಳರಿ ಮನಿಯ ಹಿರಿಯರಿಗೆ ಜೋ ಜೋಯ್ ಕೇಳರಿ ಮನಿಯ ನೀರಿಯರಿಗೆ ಜೋ ಜೋ ಕೇಳರಿ ಮನಿಯ ನೀರಿಯರಿಗೆ ಜೋ ಜೋ ಬಣ್ಣದಂಗಿಟ್ಟುಕೊಂಡು ಕಟ್ಟಿ ಮೇಲೆ ಕುಂತೀರಿ ಅಣ್ಣ ನಿನ್ನ ಮಗನ ಸಾರೆ ನೀಡಬೇಕ ಜೋ ಜೋಯ್ ಅಣ್ಣ ನಿನ್ನ ಮಗನ ಸಾರೆ ನೀಡಬೇಕ ಜೋ ಜೋಯ್ ಅಣ್ಣ ನಿಮ್ಮಗನ ಸಾರೆ ನೀಡಬೇಕ ಜೋ ಜೋಯ್ ಅಣ್ಣ ನಿಮ್ಮಗನ ಸಾರೆ ನೀಡಬೇಕ ಜೋ ಜೋಯ್ ರಾಮಣ್ಣ ಭೀಮಣ್ಣ ರಾಮಣ್ಣ ಲಕ್ಷ್ಮಣ ಸಿದ್ಧಲಿಂಗ ಅಂದು ಕರಿ ನನ್ನ ತಂಗಿ ಜೋ ಜೋಯ್ ಸಿದ್ಧಲಿಂಗ ಅಂದು ಕರಿ ನನ್ನ ತಂಗಿ ಜೋ ಜೋಯ್ ಎಡವರ ಸಿದ್ಧಲಿಂಗ ನಂದು ಕರಿ ನನ್ನ ತಂಗಿ ಕರಿ ನನ್ನ ತಂಗಿ ಜೋ ಜೋ ಹೆಸರಿಟ್ಟ ಬರವಾಗದ ಶಿವಂತರ ತರಿಬ್ಯಾರ ಹೇಳರಿ ನಿಮ್ಮ ಹಿರಿಯರ ಹೆಸರ ಜೋ ಜೋಯ್ ಹೇಳರಿ ನಿಮ್ಮ ಹಿರಿಯರ ಹೆಸರ ಜೋ ಜೋಯ್ ಹೇಳರಿ ನಿಮ್ಮ ಹಿರಿಯರ ಹೆಸರ ಜೋ ಜೋ ಹೇಳರಿ ನಿಮ್ಮ ಹಿರಿಯರ ಹೆಸರ ಜೋ ಜೋ ರಾಜ ರಾಜಗಿರಿ ರಾಜ ಮಂಡಲಗಿರಿ ರಾಜ ಆಳವ ನಮ್ಮ ಪರಮೇಶ್ವರ ಜೋ ಜೋಯ್ ರಾಜ ಆಳವನ ಜೋ ಜೋಯ್ ರಾಜ ಆಳವ ನಮ್ಮ ಪರಮೇಶ್ವರ ಜೋ ಜೋ ರಾಜ ಆಳವ ನಮ್ಮ ಪರಮೇಶ್ವರ ಜೋ ಜೋ ಹೆಸರಿಟ್ಟ ಬರವಾಗದ ಶಿವಂತರ ತರಬ್ಯಾರ ಹೇಳರಿ ನಿಮ್ಮ ಸತಿಯಾಳ ಹೆಸರ ಜೋ ಜೋಯ್ ಹೇಳರಿ ನಿಮ್ಮ ಸತಿಯಾಳ ಹೆಸರ ಜೋ ಜೋಯ್ ಹೇಳರಿ ನಿಮ್ಮ ಸತಿಯಾಳ ಹೆಸರ ಜೋ ಜೋ ಹೇಳರಿ ನಿಮ್ಮ ಸತಿಯಾಳ ಹೆಸರ ಜೋ ಜೋ ಪಟ್ಟದ ರಾಣಿ ಪಾರ್ವತಿ ದೇವಿ ಮೆಚ್ಚಿ ಬಂದಕ್ಕಿ ಸಿರಿಯ ಗಂಗಾ ಜೋ ಜೋಯ್ ಮೆಚ್ಚಿ ಬಂದಕ್ಕಿ ಸಿರಿಯ ಗಂಗಾ ಜೋ ಜೋಯ್ ಬಂದಕ್ಕಿ ಸಿರಿಯ ಗಂಗಾ ಜೋ ಜೋ ಮೆಚ್ಚಿ ಬಂದಕ್ಕಿ ಶ್ರೀಯ ಗಂಗಾ ಜೋ 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 ಜೋಯ್ ಗುರುವಾರೇ ಒಣಸಿದವರವಾಗೆ ಜೋ ಜೋಯ್ ಗುರುವಾರೇ ಒಣಸಿದವರವಾಗೆ ಜೋ ಜೋಯ್ ಗುರುವಾರೇ ಒಣಸಿದ ವರವಗಿಸುಗಲ ದೇವಿ 60 ವರ್ಷಕ್ಕ ಹಾಡದಾಳ ಜೋ ಜೋಯ್ 60 ವರ್ಷಕ್ಕ ಹಾಡದಾಳ ಜೋ ಜೋಯ್ 60 ವರ್ಷಕ್ಕ ಜಯ 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 ನಾಗೋ ಶಿವ ಸಿದ್ದರಾಮ ಜೋ ಜೋಯ್ ಜಯ ಜಯ ನಾಗೋತ ಬೇಡಿ ಬರಡಿ ಅಳತನ ಜೋ ಜೋ ಅದರಂತೆ ತಾ ಬೇಡಿ ಬರಡಿ ಅಳತನ ಜೋ ಜೋ ಕುಂಚಿಗೆ ಕೂಲಾಯಿ ಗೊಂತಲದ ಅಳ್ಳೊಳ್ಳಿ ಕುಂಚಿಗೆ ಕೂಲಾಯಿ ಗೊಂತಲದ ಅಳ್ಳೊಳ್ಳಿ ತಿರಿ ತಿರಿವಿ ಹಚ್ಚಿದರ ಹೊಳ್ಳೊಳ್ಳಿ ಅಳತನ ಜೋ ಜೋ ತಿರಿ ತಿರಿವಿ ಹಚ್ಚಿದರ ಹೊಳ್ಳೊಳ್ಳಿ ಅಳತನ ಜೋ ಜೋ ತಿರಿ ತಿರಿ ಹಚ್ಚಿದರ ಕಡಿ ಕಡಿ ಅಳತನ ಜೋ ಜೋ ತಿಡಿ ತಿಡಿ ಹಚ್ಚಿದರ ಕಡಿ ಕಡಿ ಅಳತನ ಜೋ ಜೋ ಬಂಗಾರದ ಶಿಂಪ್ಯಾಗ ಸಿಂಗಾರದ ಕಾಡಿಗೆ ಬಂಗಾರ ಅದಾವ
ಅಪ್ಪ ಲೂಜ ಮಮ್ಮಿ ಲೂಜ, ಹುಟ್ಟಿಸಿದವರಿಗೆ ಲೂಜ್ ಅನ್ಕೊಂತ ಹೋಗೋ ಪರಿಸ್ಥಿತಿ ಬಂದತ್ ನಂಬೋದು. ಇರಲಿ, ಆದರೂ ತಾಯಂದ್ರು ಭಾಳ ಸುಂದರವಾಗಿ ಹಾಡಿದರು. ನಾ 1 ಹಾಡ್ತಾರಂತ ಮಾಡಿದೆ, 2 ಹಾಡಿದರು. ನಾ 2 3 ಹಾಡ್ತಾರಂತ ಮಾಡಿದೆ, 3 ಹಾಡಿದರು. ಈಗ ಗವಾಯಿಗಳೊಂದು ಹಾಡ್ತಾರೆ. ಹಾಡಿರಯ್ಯ ಗುರುವರನ ಶಿವಯೋಗಿ ಸಿದ್ಧಲಿಂಗ ದೇವನ, ತೂಗಿ ಹಾಡಿರಯ್ಯ ಗುರುವರನ ಶಿವಯೋಗಿ ಸಿದ್ಧಲಿಂಗ ದೇವನ, ಮನೆ ಮನ ಬೆಳಗು ಹುಣ್ಣಿಮೆ ಚಂದ್ರನ, ಮನೆ ಮನ ಬೆಳಗು ಹುಣ್ಣಿಮೆ ಚಂದ್ರನ, ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ. ಹುಟ್ಟಿದ ಮನೆ ಬೆಳಗಲು ಬಾದೆ, ಕಷ್ಟಗಳು ಕಡಿಗಾದವು ಯದೆ. ಹುಟ್ಟಿದ ಮನೆ ಬೆಳಗಲು ಬಾದೆ, ಕಷ್ಟಗಳು ಕಡಿಗಾದವು ಯದೆ. ಶ್ರೇಷ್ಠನೇ ಬಾಳು ನರರ್ಯಾದೆ, ಶ್ರೇಷ್ಠನೇ ಬಾಳು ನರರ್ಯಾದೆ. ಬಟ್ಟಲ ಹಾಲು ಕುಡಿಸುವೆನು ಕಂದ, ಬಟ್ಟಲು ಹಾಲು ಕುಡಿಸುವೆನು ಕಂದ, ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ. ತೂಗಿ ಹಾಡಿರಯ್ಯ ಗುರುವರನ ಶಿವಯೋಗಿ ಸಿದ್ಧಲಿಂಗ ದೇವನ. ಪಡೆದ ತಂದೆ ತಾಯಿಗಾನದ ನೀಡು, ಒಡ ಹುಟ್ಟಿದವರ ಪ್ರೇಮದಿನೇ ನೋಡು. ಪಡೆದ ತಂದೆ ತಾಯಿಗಾನದ ನೀಡು, ಒಡ ಹುಟ್ಟಿದವರ ಪ್ರೇಮದಿ ನೋಡು. ಪಡೆದವಳು ನಾನು ಜೋಪಾನ ಮಾಡುವೆ, ಪಡೆದವಳು ನಾನು ಜೋಪಾನ ಮಾಡುವೆ. ದೃಢವಾದ ಧರ್ಮದ ದಾರಿಯ ಬೇಡು, ದೃಢವಾದ ಧರ್ಮದ ದಾರಿಯ ಬೇಡು. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ. ವರಪುತ್ರ ನೀನು ಹರಸುವೆನೋ ನಾನು, ಚಿರಕೀರ್ತಿ ಶಾಲಿಯಾಗ್ಯಾದು ಇದನು. ವರಪುತ್ರ ನೀನು ಹರಸುವೆನು ನಾನು, ಚಿರಕೀರ್ತಿ ಶಾಲಿಯಾಗ್ಯಾದು ಇದನು. ಪರಶಿವನು ನಿನಗೆ ಆಯುಷ್ಯವನು, ಪರಶಿವನು ನಿನಗೆ ಆಯುಷ್ಯವನು. ಕರುಣಿಸಲಿ ಪೂರ್ಣ ಬೇಡುವೆನು ನಾನು, ಕರುಣಿಸಲಿ ಪೂರ್ಣ ಬೇಡುವೆನು ನಾನು. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ. ತೂಗಿ ಹಾಡಿರಯ್ಯ ಗುರುವರನ ಶಿವಯೋಗಿ ಸಿದ್ಧಲಿಂಗ ದೇವನ, ಮನೆ ಮನ ಬೆಳಗು ಹುಣ್ಣಿಮೆ ಚಂದ್ರನ, ಮನೆ ಮನ ಬೆಳಗು ಹುಣ್ಣಿಮೆ ಚಂದ್ರನ. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ. ಸಿದ್ಧಲಿಂಗೇಶ್ವರನಿಗೆ
ಹೆಸರಿಟ್ಟರು ಮುದ್ದಾದ ಹೆಸರು ಅದು ಸಿದ್ಧಲಿಂಗ, ಸಿದ್ಧಲಿಂಗೇಶ ಅಂತ ನಾಮಕರಣವನ್ನು ಮಾಡಿದರು. ಹಾಂ, ನಾ ಒಂದೊಂದೇ ಹೆಸರು ಹೇಳ್ತೀನಿ ರೀ. ಈ ಕಡೆ ಕೇಳ್ರಿ. ಮಳೆಯೇಂದ್ರ ಶಿವಯೋಗಿ, ಮಳೆಯೇಂದ್ರ ಶಿವಯೋಗಿ ಹುಟ್ಟುಟ್ಟುಕೂರ್ ಅಂತ ಹೆಸರಿಡ್ರಿ. ಜೋರಾಗಿ ಹೇಳ್ರಮ್ಮ, ಕೇಳಿಸವಲ್ರಿ. ಮಳೇಂದ್ರ ಕೂರ. ಹಾಂ, ಅಲ್ಲಮ ಪ್ರಭು, ಅಲ್ಲಮ ಪ್ರಭು ಹುಟ್ಟುಟ್ಟುಕೂರು. ಅಲ್ಲಮ್ಮ ಪ್ರಭು, ಅಲ್ಬಮ್ಮ ಪ್ರಭು ಕುರು. ಸಿದ್ಧರಾಮ, ಸಿದ್ಧರಾಮ ಹುಟ್ಟುಟ್ಟುಕೂರು. ಸಿದ್ಧಾರಾಮ ಹುಟ್ಟುಟ ಕುರು. ಶಾಂತವೀರ, ಶಾಂತವೀರ ಹುಟ್ಟುಟ್ಟುಕೂರು. ಶಾಂತವೀರ ಹುಟ್ಟುಟ ಕುರು. ಸಿದ್ಧಲಿಂಗೇಶ, ಸಿದ್ಧಲಿಂಗೇಶ ಹುಟ್ಟುಟ್ಟುಕೂರು. ಸಿದ್ಧಲಿಂಗೇಶ ಹುಟ್ಟುಟ ಕುರು. ಹೆಸರು ನೆನಪಿಟ್ಟುಕೊರಿ. ಅವ ನೆನಪಿಟ್ಟುಕೊಳ್ರಿ. ಸಿದ್ಧಲಿಂಗೇಶ ಅಂತ ನಾಮಕರಣ ಮಾಡಿದ್ದಾರೆ. ಆ ಮನಿ ಒಳಗ ಮಲ್ಲಿಕಾರ್ಜುನ, ಜ್ಞಾನಾಂಬಿ ಆ ಪುಣ್ಯ ದಂಪತಿಗಳಿಗೆ ಗುರುಗಳಾಗಿರುವಂಥ ಗೋಸಲ ಚನ್ನಬಸವೇಶ್ವರನ ಕರೆಸಿ ಪರಮಪೂಜ್ಯರ ಸಾನ್ನಿಧ್ಯದೊಳಗ ಆ ಮಗುವಿಗೆ ಮುದ್ದಾದ ಹೆಸರಿಟ್ಟರಲ್ಲ. ನೆನಪಿರಲಿ, ಅಂದಿನ 16ನೇ ಶತಮಾನದಲ್ಲಿ ಗೋಸಲ ಚನ್ನ ಬಸವೇಶ್ವರರ ಸ್ವರೂಪರೇ ಇವತ್ತು ವಿಶ್ವಾರಾಧ್ಯ ಮಳೇಂದ್ರ ಶಿವಗಳವರ ಸಾನ್ನಿಧ್ಯದೊಳಗೆ ನಾವೆಲ್ಲ ಸಿದ್ಧಲಿಂಗೇಶ ಅಂತ ನಾಮಕರಣವನ್ನು ಮಾಡಿದ್ದೇವೆ. ಅಂಥ ಸಿದ್ಧಲಿಂಗೇಶ್ವರನಿಗೆ ಮುದ್ದಾದ ಹೆಸರನ್ನು ಇಟ್ಟರು, ಆನಂದವನ್ನು ಪಟ್ಟರು, ಮುತ್ತೈದರಿಗೆ ಬಾಗಿನವನ್ನು ಕೊಟ್ಟರು. ಎಲ್ಲ ಅರಗುರು ಚರಮೂರ್ತಿಗಳಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಮಗುವಿಗೆ ಆಶೀರ್ವದಿಸಿ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದರು. ತದನಂತರ ಎಲ್ಲರೂ ತಮ್ಮ ತಮ್ಮ ಮನೆಗೆ ತೆರಳುತ್ತಾರೆ. ನಾಳೆ ದಿವಸ ಬರುವಂಥ ವಿಚಾರಗಳು ಭಾಳ ಗಮನ ಇಟ್ಟು ಕೇಳ್ರಿ. ನಿನ್ನ ಗಂಡನ ಹೆಸರು ಹೇಳಂದಾಗಳಿಗೆ ಅದು ಅಂತು. ನನ್ನ ಗಂಡ ಇಷ್ಟು ಕಟ್ಕೊಂಡ ಮೇಲೆ ಒಂದು ಸೀರೆ ತರಲಿಲ್ಲ, ಒಂದು ಬಂಗಾರ ತರ, ಒಂದು ಬೆಳ್ಳಿ ತರಲಿಲ್ಲ, ಒಂದು ಗುಂಜಿ ತರಲಿಲ್ಲ. ಅದ್ರ ಹೆಸರು ಯಾಕೆ ಕೇಳಕತ್ತೀರಿ ಬಿಡ್ರಿ ಅಂತದ್ದು. ಅದೆಲ್ಲ ಗೊತ್ತಿಲ್ಲ, ಹೇಳ್ಬೇಕು. ಹಂಗೆ ಹೇಳಂಗಿಲ್ಲ, ಹೊಗಟಾಕಿ ಹೇಳು. ಅದಕ್ಕೂ ಸಿಟ್ಟು ಬಂತ್ರಿ. ಬಳಿ ಮ್ಯಾಗ ಏರಿಸಿದ್ಲು ಆಕಿ. ಗಂಡನ ಹೆಸರು ಕೇಳ್ತಾಳ, ತಡೀಕಿ ಮಾಡ್ತೀನಿ ಅಂದ್ರೆ ಆಕಿ. ಪುಡಿಯಾಗ ಪುಡಿ, ಕುಂಕುಮ ಪುಡಿ, ಪುಡಿಯಾಗ ಪುಡಿ, ಅರಿಶಿಣ ಪುಡಿ. ನನ್ನ ಗಂಡನ ಹೆಸರು ಕೇಳಿದ್ರೆ ಕಣ್ಣಾಗ ಖಾರ ಪುಡಿ. ಹಿಂಗೆ ಸೀರೆ ತರಲಿಲ್ಲ ಅಂದ್ರೆ ಹಿಂಗೆ ಹೇಳ್ತಾವ್ರಿ. ಕಾಕ ಕೇಳಿದಾಗ ಒಂದು ಸೀರೆ ಕೊಡಿಸ್ರಿ. ಜೇಬಿನೊಳಗಿರ್ಬೇಕ್ರಿ ಕಾಸು, ಜೇಬಿನೊಳಗಿರ್ಬೇಕ್ರಿ ಕಾಸು. ಮನೆಯೊಳಗಿರ್ಬೇಕ್ರಿ ಸಿಲಿಂಡರ್ ಗ್ಯಾಸ್. ಒಡಿಬ್ಯಾಡ್ದ್ರಿ ಕನ್ನಡಿ ಗ್ಲಾಸ್, ಒಡಿಬ್ಯಾಡ್ದ್ರಿ ಕನ್ನಡಿ ಗ್ಲಾಸ. ನನ್ನ ಪತಿರಾಯ ನನ್ನ ಬಿಟ್ಟು ಇರೋದಿಲ್ರಿ ಒಂದು ತಾಸ, ಒಂದು ತಾಸ, ಒಂದು ತಾಸ. ಹೌದಿಲ್ರಿ? ಹಿಂಗೆ ಚಂದ ಹೇಳ್ತಾರ. ಹಂಗೆ ಇರಲಿ. ಎದೆ ತಟ್ಟಿ ಹೇಳಬೇಕು, ಹೆಮ್ಮೆಯಿಂದ ಹೇಳಬೇಕು. ಗಂಡ 3 ಗಂಟು ನಿಮಗೆ ಕಟ್ಟಿರ್ತಾನಂದ್ರೆ ಎಷ್ಟು ಗಂಡನ ಹೆಸರು ಹೇಳ್ತೀರಿ ಅಷ್ಟು ಗಂಡನ ಆಯುಷ್ಯ ಗಟ್ಟಿ ಆಗತ್ತ, ನಿಮ್ಮ ಮಾಂಗಲ್ಯ ಗಟ್ಟಿಯಾಗಿ ಉಳಿತದ. ಹಂಗೆ ಗಂಡನ ಹೆಸರು ಹೆಮ್ಮೆಯಿಂದ ಹೇಳ್ಬೇಕಂತ.